ಮೊದಲಿಗೆ ಧ್ವಜಾರೋಹಣ. ಶ್ರೀರಾಮ್ ಸರ್, ಲಲಿತಾ ಮೇಡಮ್, ನಮ್ಮ ಚೀಫ್ ಅಡ್ಮಿನಿಸ್ಟ್ರೇಟರ್ ಆಗಿರುವ ರಾವ್ ಸರ್, ಪ್ರಭಾಕರ್, ಕಿರಣ್ ಅಂಕಲ್, भारत भाग्य विधाता, पंजाब सिंध गुजरात मराठा द्राविड उत्कल गंगा, विंध्य हिमाचल यमुना गंगा, उच्छल जलधि तरंगा, तव शुभ नामे जागे, तव शुभ आशीष मांगे, गाहे तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय 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 हे. बोलो महात्मा गांधी की जय, बोलो महात्मा गांधी की जय, बोलो महात्मा गांधी की जय, जवाहरलाल नेहरू की जय, जवाहरलाल नेहरू की जय, पंडित जवाहरलाल नेहरू की जय. We are a great country now. We are 76 years old and a really matured country. And what have we achieved? Let me just name a few things that we have achieved in these 76 years. We have come from nowhere to becoming now the third most progressive and richest country in the world. Jai Hind to that. We are being led by probably the best government that the country has seen for the last 75 years, being led by a very capable and honest leader, Mr. Narendra Modi. Jai Hind to him. We are now
tribute to India's beauty, strength and majesty. It was also first song sung by Rabindranath Tagore in a political concert at 1896 session of Indian National Congress. Now we have sung this song for the tribute of our Mata, India Mata. Thank you for listening. Thank you again. Our next program. ಎಲ್ಲರಿಗೂ ಶುಭೋದಯ. ಗಣರಾಜ್ಯೋತ್ಸವ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಭಾರತೀಯ ರಾಜ್ಯೋತ್ಸವವು ಪ್ರತಿ ವರ್ಷದ ಜನವರಿ 26ರಂದು ಆಚರಿಸುವ ದಿನಾಚರಣೆ ಆಗಿದೆ. ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯವಾದದ್ದು ಜನವರಿ 26, 1950. ಸಂವಿಧಾನವು ಭಾರತ ಸರ್ಕಾರದ ಕಾಯ್ದೆ 1935 ಭಾರತದ ದಾಖಲೆಯಾಗಿ ಬದಲಾಯಿಸಿತು. ಹೀಗಾಗಿ 1947ರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ನಂತರ 1950ರಲ್ಲಿ ಪ್ರಜಾಪ್ರಭುತ್ವ, ವೈವಿಧ್ಯತೆ ಮತ್ತು ಸಾಮಾಜಿಕ ಮನೋಭಾವವನ್ನು ಆಚರಿಸುವ ದಿನವೇ ಭಾರತೀಯ ಗಣರಾಜ್ಯ ದಿನವಾಯಿತು. ಈ ವರ್ಷ 2025ರಲ್ಲಿ ದೇಶವು ತನ್ನ 76ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದೆ. ಇದು ಭಾರತದ ಸಂವಿಧಾನ ಸ್ಥಾಪನೆ ಮತ್ತು ಅಂಗೀಕಾರವನ್ನು ನೆನಪಿಸುವ ಪ್ರಮುಖ ರಾಷ್ಟ್ರೀಯ ದಿನಾಚರಣೆ ಆಗಿದೆ. ಭಾರತಾದ್ಯಂತ ಜನರು ಈ ದಿನವನ್ನು ಅತ್ಯಂತ ಉತ್ಸಾಹ ಮತ್ತು ದೇಶಭಕ್ತಿಯಿಂದ ಆಚರಿಸುತ್ತಾರೆ. ಸಂವಿಧಾನವೇ ನಮ್ಮ ಸರ್ಕಾರಕ್ಕೆ ಮಾರ್ಗದರ್ಶಿ ಬೆಳಕು ಎಂದು ಪ್ರಧಾನಿ ಮೋದಿಯವರು ತಿಳಿಸಿದ್ದಾರೆ. ಸಂವಿಧಾನದ ಆಶಯದಂತೆ ಜನರ ಕಲ್ಯಾಣಕ್ಕೆ ಶಾಸನಾಂಗ, ಕಾರ್ಯಾಂಗ, ನ್ಯಾಯಾಂಗ ಒಟ್ಟಾಗಿ ಸೇರಿ ಕೆಲಸ ನಿರ್ವಹಿಸಬೇಕು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗಣರಾಜ್ಯದ 76ನೇ ವರ್ಷವು ಅನೇಕ ರೀತಿಯಲ್ಲಿ ರಾಷ್ಟ್ರದ ಪಯಣದಲ್ಲಿ ನಿಜವಾಗಿಯೂ ಐತಿಹಾಸಿಕ ಮೈಲಿಗಲ್ಲು. ನಮ್ಮ ರಾಷ್ಟ್ರದ ತಳಹದಿಯನ್ನು ರೂಪಿಸುವ ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಮೌಲ್ಯಗಳನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ದೆಹಲಿಯಲ್ಲಿ ಅತ್ಯಂತ ಅದ್ಭುತವಾದ ಪರೇಡ್ಗಳು ನಡೆಯುತ್ತವೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನವನ್ನು ಅಳವಡಿಸಿಕೊಂಡು ಗಣರಾಜ್ಯದ ರೂಪ ತಳೆದ ಭಾರತ ಇಂದು ಒಂದು ಘಟ್ಟದಲ್ಲಿ ನಿಂತಿದೆ. ಭಾರತ ಜಗತ್ತಿನ ಮುಂದೆ ಸಾರ್ವಭೌಮ ರಾಷ್ಟ್ರವಾಗಿ ಉಳಿಯಲು ಸಾಧ್ಯವಾಗಿದೆ. ಗಣರಾಜ್ಯ ದಿನಾಚರಣೆಯಂದು ಎಲ್ಲಾ ಸರ್ಕಾರಿ ಕಚೇರಿ, ಸಂಸ್ಥೆಗಳು, ಶಾಲಾ ಕಾಲೇಜು ಮತ್ತಿತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಇನ್ನು ಮುಂದೆ ರಾಷ್ಟ್ರ ಪಿತಾಮಹ ಗಾಂಧೀಜಿ ಭಾವಚಿತ್ರದ ಜೊತೆಗೆ ಸಂವಿಧಾನ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕಲಾಗುತ್ತದೆ. ಡಾಕ್ಟರ್ ಅಂಬೇಡ್ಕರ್ ಅವರು ರಾಜಕೀಯ ಮತ್ತು ಸಾಮಾಜಿಕ ಚಿಂತಕರಾಗಿದ್ದರು. ಅವರು ಆರ್ಥಿಕ ತಜ್ಞರೂ ಆಗಿದ್ದರು. ಅವರು ಅಮೆರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯ ಹಾಗೂ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಸಂಶೋಧನೆ ನಡೆಸಿ ಅರ್ಥಶಾಸ್ತ್ರದಲ್ಲಿ ಪ್ರೌಢ ಪ್ರಬಂಧಗಳನ್ನು ಸಲ್ಲಿಸಿದ್ದರು. ಅದಕ್ಕೆ ಮಾನ್ಯತೆಯನ್ನು ಗಳಿಸಿದ್ದರು. ಜೈ ಭಾರತ್. ಧನ್ಯವಾದಗಳು. ಥ್ಯಾಂಕ್ ಯು. ಚೆನ್ನಾಗಿತ್ತು. ತುಂಬ ವಿಷಯಗಳಿತ್ತು ಅದರಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮುಂದಿನ ಕಾರ್ಯಕ್ರಮ ಒಂದು ಹಾಡು ರಾಜೇಂದ್ರ ಕುಮಾರ್ ಜೈಸ್ವಾಲ್ ಅಂಕಲಿಂದ. पेरिस देखा, लंदन देखा, पेरिस देखा और देखा जापान, माइकल देखा, एल्विस देखा, सब देखा मेरी जान. सारे जग में कहीं नहीं है दूसरा हिंदुस्तान, दूसरा हिंदुस्तान, दूसरा हिंदुस्तान. ये दुनिया एक दुल्हन, दुल्हन के माथे की बिंदिया. ये मेरा इंडिया, आई लव माई इंडिया.
ये मेरा इंडिया, आई लव माई इंडिया। जब छेड़ा मल्हा ಭಾರತಿಗದು ನೋಡ್ ನಮ್ಮ ಬಾವುಟ ತಿಗುದು ಹೊಡೆದು ಹೊಡೆದು ಮಾಲಿನಗಲ ಪಟ ಪಟ ಕೇಸರಿ ಬಿಳಿ ಹಸಿರು ಬಣ್ಣ ನಡುವೆ ಚಕ್ರವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಇಂಥ ಧ್ವಜವು ನಮ್ಮ ಧ್ವಜ ನೋಡು ಹಾರುತ್ತಿರುವುದು ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡುಗುಡಿಯ ಮೆರೆವುದು ನಾಡುಗುಡಿಯ ಮೆರೆವುದು ಏರುತ್ತಿರುವುದು ಹಾರುತ್ತಿರುವುದು ನೋಡು ನಮ್ಮ ಬಾವುಟ ತೋರುತ್ತಿರುವುದು ಒಡೆದು ಬಾನಿನಗಲ ಪಟ ಪಟ विजयी विश्व तिरंगा प्यारा
झंडा ऊंचा रहे हमारा। आओ प्यारे वीरों आओ, देश धर्म पर बलि हो जाओ, एक साथ सब मिलकर गाओ, प्यारा भारत देश हमारा, प्यारा भारत देश हमारा, विजयी विश्व तिरंगा प्यारा, झंडा ऊंचा रहे हमारा। इस झंडे के नीचे निर्भय ले स्वराज्य अविचल निश्चय, बोलो भारत माता की जय, बोलो भारत माता की जय। स्वतंत्रता ही ध्येय हमारा, विजयी विश्व तिरंगा प्यारा, झंडा ऊंचा रहे हमारा, झंडा ऊंचा रहे हमारा। बोलो भारत माता की जय, बोलो तिरंगी झंडा की जय। ಇಲ್ಲಿಯವರೆಗೂ ಸಮಾಧಾನದಿಂದ ಕುಳಿತು ತಮ್ಮ ಕಾರ್ಯಕ್ರಮವನ್ನು ಕೇಳಿದ ತಮಗೆಲ್ಲರಿಗೂ ಅನಂತ ಅನಂತ ವಂದನೆಗಳು. ಗಣರಾಜ್ಯೋತ್ಸವ ಸಂಭ್ರಮಕ್ಕೆ ಬಂದಿರುವ ಅಧ್ಯಕ್ಷರಾದ ಶ್ರೀಯುತ ಶ್ರೀರಾಮ ವರದರಾಜನವರಿಗೆ ಮತ್ತು ಅವರ ಧರ್ಮಪತ್ನಿ ಹಾಗೂ ಟ್ರಸ್ಟ್ ಆಗಿರುವ ಶ್ರೀಮತಿ ಲಲಿತಾ ಶ್ರೀರಾಮ್ ಅವರಿಗೂ ಹಾಗೂ ಆಂಡಾಳ್ ವರದರಾಜನ್ ಅಮ್ಮರವರಿಗೂ ನಮ್ಮ ಹೃದಯಪೂರ್ವಕ ವಂದನೆ, ಧನ್ಯವಾದಗಳು. ಹೀಗೆ ನಮ್ಮನ್ನು ಸದಾಕಾಲ ಪ್ರೋತ್ಸಾಹಿಸ್ತೀರಿ ಎಂದು ಆಶಿಸುತ್ತೇನೆ. ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತೇನೆ.